ವಿದ್ಯಾರ್ಥಿಗಳ ಶ್ರದ್ಧಾ ಕೇಂದ್ರ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಶ್ರದ್ಧೆಯ ಕೇಂದ್ರವಾಗಿದೆ. ಕಳೆದ 2 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆತಾ ಇದ್ದಾರೆ. ಪ್ರಾಚಾರ್ಯರು ತಿಳಿಸಿದರು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಹಾಗೂ ಸಿವಿಲ್ ಎಂಜಿನಿಯರಿಂಗ್ ಕೋರ್ಸ್ಗಳನ್ನು ಶುರು ಮಾಡಲು ನವದೆಹಲಿಯ ಎಐಸಿಟಿಇ ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆಯ ಹಸಿರು ನಿಶಾನೆ ತೋರಿಸಿವೆ. ಈಗಾಗಲೇ ಕಾಲೇಜಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಕೋರ್ಸ್ಗಳು ನಡೀತಾ ಇವೆ. ಇದರ ಸದುಪಯೋಗ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಅಂತ ಇನ್ನು 4 ಕೋರ್ಸ್ಗಳಲ್ಲಿ ಸಿವಿಲ್ ಎಂಜಿನಿಯರಿಂಗ್ 30 ಸ್ಥಾನ ಹಾಗೂ ಉಳಿದ 3 ಕೋರ್ಸ್ಗಳಲ್ಲಿ ತಲಾ 60 ಸ್ಥಾನಗಳಿವೆ. ಸಂವಿಧಾನದ 371 ತಿದ್ದುಪಡಿ ಕಾಯ್ದೆಯ ಪ್ರಮಾಣ ಪತ್ರ ಹೊಂದಿದಂತ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಪ್ರವೇಶದಲ್ಲಿ 80% ಮೀಸಲಾತಿ ಕೂಡ ಇದೆ. ಸದ್ಯದಲ್ಲೇ ಪ್ರವೇಶ ಪ್ರಕ್ರಿಯೆ ಆರಂಭವಾಗಲಿದ್ದು ಸ್ಥಳೀಯ ವಿದ್ಯಾರ್ಥಿಗಳು ವಿವಿಧ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡಬಹುದಾಗಿದೆ ಅಂತ ತಿಳಿಸಿದರು. ಕಾಲೇಜಿನ ಆವರಣದಲ್ಲಿ ಈಗಾಗಲೇ 200 ವಿದ್ಯಾರ್ಥಿಗಳ ಸಾಮರ್ಥ್ಯದ ವಿದ್ಯಾರ್ಥಿ ವಸತಿ ನಿಲಯ ಕೂಡ ಆರಂಭಗೊಂಡಿದ್ದು, ಬರುವ ದಿನಗಳಲ್ಲಿ ವಿದ್ಯಾರ್ಥಿನಿಯರ ವಸತಿ ನಿಲಯ, ಗ್ರಂಥಾಲಯ, ಸ್ಪೋರ್ಟ್ಸ್ ರೂಮ್, ಕ್ಯಾಂಟೀನ್ ನಿರ್ಮಾಣದ ಕಾಮಗಾರಿ ಪ್ರಗತಿಯಲ್ಲಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನದಿಂದ ಕಾಲೇಜಿನಲ್ಲಿ ಅತ್ಯಂತ ಮೂಲಸೌಕರ್ಯ ಒದಗಿಸಲು ಅನುಕೂಲವಾಗಿದೆ. ಮಂಡಳಿಯು 6.5 ಕೋಟಿ ಅನುದಾನದಲ್ಲಿ ಮುಖ್ಯ ರಸ್ತೆಯಿಂದ ಕಾಲೇಜುವರೆಗೆ ಸಿಸಿ ರಸ್ತೆ, ಕ್ಯಾಂಟೀನ್, ಗ್ರಂಥಾಲಯ ಕಟ್ಟಡ, ಪೀಠೋಪಕರಣ ಅಳವಡಿಕೆ ಮೊದಲಾದ ಕೆಲಸಗಳಲ್ಲಿ ಪ್ರಗತಿಯಲ್ಲಿದೆ ಅಂತ ಪ್ರಾಚಾರ್ಯರು ತಿಳಿಸಿದರು. ನಾನು ಡಾಕ್ಟರ್ ದೇವೇಂದ್ರ ಹಂಚೆ, ಪ್ರಾಚಾರ್ಯರು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬೀದರ್. ನಮ್ಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ನಲ್ಲಿ ಈ ವರ್ಷ 2 ಹೊಸದಾಗಿ ಕೋರ್ಸಿಗೆ ಎಐಸಿಟಿ ನ್ಯೂ ಡೆಲ್ಲಿ ಮತ್ತು ತಾಂತ್ರಿಕ ಶಿಕ್ಷಣದಿಂದ ಹಸಿರು ನಿಶಾನೆ ಸಿಕ್ಕಿದೆ. ನಾವು ಈ ವರ್ಷದಿಂದ CETಯಲ್ಲಿ ಆ್ಯಡ್ ಆಗ್ತದೆ. ಅದರಲ್ಲಿ ಆಪ್ಷನ್ ಎಂಟ್ರಿ ಇನ್ನೂ ಬಿಟ್ಟಿಲ್ಲ. ಆಪ್ಷನ್ ಎಂಟ್ರಿ KEದಿಂದ ಬಿಟ್ಟು ಕೂಡಲೇ ಎಲ್ಲ ಬಡ ವಿದ್ಯಾರ್ಥಿಗಳು ಅದನ್ನು ಆಪ್ಷನ್ ಎಂಟ್ರಿದಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ ಫಸ್ಟ್ ಪ್ರಯಾರಿಟಿ ಕೊಟ್ಟು, ಅದಕ್ಕೆ ಆಪ್ಷನ್ ಎಂಟ್ರಿ ಅದರಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟು ಅದರಲ್ಲಿ ಯಾವ ಕೋರ್ಸ್ ನಿಮಗೆ ಮೊದಲು ಬೇಕು ಆ ಕೋರ್ಸಿಗೆ ಕಂಪ್ಯೂಟರ್ ಸೈನ್ಸು ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇದೆ, ಮತ್ತು ಇಲ್ಲಿ ಹೊಸದಾಗಿ ಬಂದಿದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು ಮತ್ತು ಸಿವಿಲ್ ಇಂಜಿನಿಯರಿಂಗ್ 4 ಕೋರ್ಸು ನಮ್ಮ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ವರ್ಷದಿಂದ ಪ್ರಾರಂಭವಾಗ್ತದೆ. ಹೋದ ವರ್ಷ 2 ಕೋರ್ಸ್ ಇತ್ತು, ಇನ್ನು ಟೋಟಲ್ ಇವಾಗ 4 ಕೋರ್ಸ್ ಆಗಿದೆ. ಮತ್ತು ಇಲ್ಲೆಲ್ಲ ಸೌಲಭ್ಯ ಇದೆ. ಮತ್ತು ಕಲ್ಯಾಣ ಕರ್ನಾಟಕ ವತಿಯಿಂದನೂ ಮತ್ತು ನಮಗೆಲ್ಲ ಕಂಪ್ಯೂಟರ್ ಆಯಿತು, ಲ್ಯಾಬ್ ನಡೆಸಲಿಕ್ಕೆ ಕಂಪ್ಯೂಟರ್, ಮತ್ತು ಇಲ್ಲೆಲ್ಲ ರಸ್ತೆ, ಮತ್ತು ಇಲ್ಲಿ ಎಲ್ಲ ಲ್ಯಾಬು, CC ರೋಡು, ಕಾಂಪೌಂಡ್ ವಾಲು ಎಲ್ಲ ಮಾಡಿಕೊಟ್ಟು ಒದಗಿಸಿರ್ತಾರೆ. ಅದಲ್ಲದೆ ಮತ್ತು ನಮ್ಮ ಇಲ್ಲಿಂದು ನಮ್ಮ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ತೊಗೊಳತಕ್ಕಂಥ ಮಕ್ಕಳಿಗೆ ಸುಮಾರು 40,860 ಫೀಸ್ ಇರ್ತದೆ. ಮತ್ತು ಇದು ಸ್ಕಾಲರ್ಶಿಪ್ನೂ ಬರ್ತದೆ. ಸ್ಕಾಲರ್ಶಿಪ್ ಅಂದರೆ SC/ST ಮಕ್ಕಳು ಸ್ಕಾಲರ್ಶಿಪ್ ಪಡೆದ ನಂತರ ಫೀಸ್ ಕಟ್ಟಲು ಒಂದು ಇದು ಇರ್ತದೆ, ಸೌಲಭ್ಯ ಇರ್ತದೆ ನಮ್ಮ ಹತ್ರ. ಇಲ್ಲಿ ನಮ್ಮ ಎಲ್ಲ ಲ್ಯಾಬ್ ಇದೆ, ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ, ಫಸ್ಟ್ ಇಯರ್ಗೆ ಬೇಕಾದಂಥ ಎಲ್ಲ ಲ್ಯಾಬು ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ. ಮತ್ತು ಸೆಕೆಂಡ್ ಇಯರ್ ಹುಡುಗರಿಗೂ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೂ ನಾವು ಲ್ಯಾಬ್ ಮಾಡಲು ಕಂಪ್ಯೂಟರ್ KKRD ವತಿಯಿಂದ ಈಗಾಗಲೇ 100 ಕಂಪ್ಯೂಟರ್ ಕೂಡ ನಮಗೆ ಸಪ್ಲೈ ಮಾಡಿದ್ದಾರೆ. ನಮ್ಮ ಆವರಣದಲ್ಲೇ ಸುಮಾರು 200 ವಿದ್ಯಾರ್ಥಿಗಳ ಕೆಪಾಸಿಟಿ ವಿದ್ಯಾರ್ಥಿ ನಿಲಯ ಕೂಡ ಇರ್ತದೆ. ಆಲ್ರೆಡಿ ಅದನ್ನು ಕೂಡ ಆರಂಭವಾಗಿದೆ. ಮತ್ತು ಈ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ವಿದ್ಯಾರ್ಥಿನಿಯರ ನಿಲಯನೂ ನಾವು ಪ್ರಾರಂಭಿಸಲು ಕಟ್ಟಡ ಮಾಡಬೇಕಂತ ಬೇಡಿಕೆ ಇದೆ. ಅದಲ್ಲದೆ ಮತ್ತು ನಮ್ಮಲ್ಲಿ ಈ ಲೈಬ್ರರಿ ಬಿಲ್ಡಿಂಗು ಹೊಸದಾಗಿ KKRD ವತಿಯಿಂದ ಹೊಸದಾಗಿ ಪ್ರಾರಂಭವಾಗಿದೆ, ಪ್ರಗತಿಯಲ್ಲಿರುತ್ತದೆ. ಮತ್ತು ಇವನ್ ಸ್ಪೋರ್ಟ್ಸ್ ರೂಮು, ಕ್ಯಾಂಟೀನು ಕೂಡ ವರ್ಕ್ ಪ್ರಗತಿಯಲ್ಲಿರ್ತದೆ. CC ರೋಡು, ಕಾಂಪೌಂಡ್ ವಾಲು ಆಲ್ಮೋಸ್ಟ್ ಮುಗಿಯೋ ಹಂತದಲ್ಲಿದೆ. ಮತ್ತು ಇಲ್ಲೆಲ್ಲ ನಮಗೆ ಸುಮಾರು 6 ಕೋಟಿ ನಮಗೆ ಕಲ್ಯಾಣ ಕರ್ನಾಟಕ ವತಿಯಿಂದ ನಮಗೆ ಕಾಲೇಜಿಗೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಇಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲ ಫೆಸಿಲಿಟಿ ಇದೆ. ಬಡ ಮಕ್ಕಳಿಗೆ ಇದು ತುಂಬಾ ಹೆಲ್ಪ್ ಆಗ್ತದೆ, ವರ ಅಂತ ಹೇಳ್ಬೋದು ನಾವು. ಇಲ್ಲಿ ಕಲ್ಯಾಣ ಕರ್ನಾಟಕದ ಏರಿಯಾದಲ್ಲಿ ಕಲಬುರಗಿ ಮತ್ತು ಬೀದರ್ ಜಿಲ್ಲಾದಲ್ಲಿ ಬರ್ತಕ್ಕಂಥ ಇದು ಒಂದೇ ಕಾಲೇಜ್ ಅಂತ ಹೇಳ್ಬೋದು. ತುಂಬ ಕೇವಲ 40,000 ಫೀಸಲ್ಲಿ ಇದು ತೊಗೋಬೋದು. ಈಗ ಇನ್ನೂ KEದವರು ಇನ್ನೂ ಬಿಟ್ಟಿಲ್ಲ. ಬಿಟ್ಟು ಕೂಡಲೇ ಆಪ್ಷನ್ ಎಂಟ್ರಿದಲ್ಲಿ ಫಸ್ಟ್ ಪ್ರಯಾರಿಟಿ ಕೊಟ್ಟು, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಫಸ್ಟ್ ಪ್ರಯಾರಿಟಿ ಕೊಟ್ಟು ಇದಕ್ಕೆ ನಾವು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 4 ಕೋರ್ಸ್ಗಳು ಇದೆ. ಆ 4 ಕೋರ್ಸ್ಗಳಲ್ಲಿ ಆಪ್ಷನ್ ಎಂಟ್ರಿ ಕೊಟ್ಟು, ಫಸ್ಟ್ ಪ್ರಯಾರಿಟಿ ಕೊಟ್ಟು ಆಪ್ಷನ್ ಎಂಟ್ರಿ ಕೊಟ್ಟು ವಿದ್ಯಾರ್ಥಿಗಳ ಪ್ರವೇಶ ಪಡಿಬೇಕೆಂದು ಈ ಮೂಲಕ ತಿಳಿಸಲಾಗಿದೆ. ಓಕೆ.
ಇದಲ್ಲದೆ ನಮ್ಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸರ್ಕಾರದ ವತಿಯಿಂದ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಬೋರ್ಡ್ ವತಿಯಿಂದ ಮಾನ್ಯ ಇವರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಮತ್ತು ಡೈರೆಕ್ಟ್ರು ಕಮಿಷನರ್ ಸಾಹೇಬರು ಇನ್ನೊಂದು ನಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು KGTTA ಟ್ರೈನಿಂಗ್ ಹೋಗಲಿಕ್ಕೆ ಪರ್ಮಿಷನ್ ನೀಡಿದ್ದಾರೆ. KGTTA ಟ್ರೈನಿಂಗ್ ಫ್ರೀ ಕೋಚಿಂಗ್ ಟ್ರೈನಿಂಗ್, ಸೈಬರ್ ಸೆಕ್ಯೂರಿಟಿ ಮೇಲೆ KGTTA ಟ್ರೈನಿಂಗ್ ಕಲಬುರಗಿಯಲ್ಲಿ ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಡಿಸಲು ಮತ್ತು ಅಲ್ಲೇ ಇದ್ದು ಟ್ರೈನಿಂಗ್ ತೊಗೊಂಡು ಟ್ರೈನಿಂಗ್ ಕಾಸ್ಟ್ ಫ್ರೀ, ಇರ್ಲಿಕ್ಕೆ ಫ್ರೀ, ಊಟ ಫ್ರೀ, ಹಾಸ್ಟೆಲ್ ಫ್ರೀ ಎಲ್ಲ ಫ್ರೀ ಮಾಡಿಸ್ಕೊಟ್ಟು ನಮ್ಮ ಮಕ್ಕಳಿಗೆ ಅದೊಂದು ಎಕ್ಸ್ಟ್ರಾ ನಮಗೆ ಟ್ರೈನಿಂಗ್ ಕೊಡಲಿಕ್ಕೆ ಒಂದು 30 ಡೇಸ್ ಟ್ರೈನಿಂಗ್ ಕೊಡಲಿಕ್ಕೆ ಅದೊಂದು ನಮ್ಮ ಕಾಲೇಜ್ ಸೆಲೆಕ್ಟ್ ಆಗಿದೆ. ಇನ್ನೊಂದು ಕರ್ನಾಟಕದಲ್ಲಿ SKJT ಕಾಲೇಜು, ರಾಮನಗರ, 3 ಕಾಲೇಜ್ ಸೆಲೆಕ್ಟ್ ಆಗಿದೆ. ಅದರಲ್ಲಿ ನಮ್ಮ ಕಾಲೇಜ್ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೊಬೋದು. ನಮ್ಮ ವಿದ್ಯಾರ್ಥಿಗಳಿಗೆ ಇದೊಂದು ಟ್ರೈನಿಂಗ್ ಭಾಳ ಸ್ಟ್ಯಾಂಡರ್ಡ್ ಆಗಿದೆ. ಎಲ್ಲರೂ ಇದ್ರದ್ದು ಒಂದು ಸೌಲಭ್ಯ ಪಡಿತಾ ಇದ್ದಾರೆ ಈಗಾಗಲೇ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು.